ಏನು ಇವತ್ತು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಇಮಿಡಿಯೇಟ್ಲಿ ಸಿದ್ದರಾಮಯ್ಯನವರು ಇಮಿಡಿಯೇಟ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾಕಂದರೆ ಇಲ್ಲಿ ಬಂದಿರೋದಕ್ಕಿಂತ ಇದರಲ್ಲಿ ನೋಡಿದ್ರೆ ಒಂದು 70% ಎಲ್ಲ ದಲಿತರೇ ಬಂದಿರೋದು. ಯಾಕಂದರೆ SC ST ದುಡ್ಡುಗಳನ್ನ ಲೂಟಿ ಮಾಡಾಕವ್ರೆ. ಆಮೇಲೆ ಮೂಢ ಹಗರಣದಲ್ಲಿ 14 ಸೈಟ್ಲು ತಗೊಂಡು ಅದರಲ್ಲಿ ಆರೋಪಿ ಸ್ಥಾನದಲ್ಲಿ ಬಿದ್ದವ್ರೆ. ಸಿದ್ದರಾಮಯ್ಯನವ್ರಿಗೆ ನಾನು ಮಾನ ಮರ್ಯಾದೆ ಏನಾದ್ರು ಇದ್ದರೆ ದಲಿತರ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತು ರಾಜಕೀಯಕ್ಕೆ ಬಂದವ್ರೆ, ರಾಜೀನಾಮೆ ಕೊಡಬೇಕು. ಯಾಕಂದರೆ SCP TSP ದುಡ್ಡನ್ನು ಹಗರಣ ಮಾಡಿದ್ದಾರೆ, ಮೂಢ ಸೈಟ್ಲು ಹಗರಣ ಮಾಡಿದ್ದಾರೆ. ಮತ್ತು ಇವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇವತ್ತು ಅವ್ರಿಗೆ ಎದುರಾಗಿ ಹೋರಾಟ ಮಾಡ್ತವ್ರೆ. ಅವರು ಅಲ್ಲೇ ಇದ್ಕೊಂಡು ಸುಮಾರು ಇವತ್ತೇನು ನಮ್ಮ DK ಶಿವಕುಮಾರ್ ಅವರು ಅವ್ರು ರಾಜೀನಾಮೆ ಕೊಡಲ್ಲ, ಈ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ. DK ಶಿವಕುಮಾರ್ ಸಾಹೇಬ್ರೆ, ಸಿದ್ದರಾಮಯ್ಯನವ್ರು ಏನಂತ ನಿಮಗೆಲ್ಲ ಗೊತ್ತಿದೆ. ದಯವಿಟ್ಟು ಅವ್ರಿಗೇನು ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇನೋ ಬೆಳಿಬೇಕಾದ್ರೆ ನಿಮ್ಮನ್ನು ಬೆಳೆಸಿ, ಇಂದು ಕಳ್ಳರನ್ನ ಅವ್ರನ್ನೆಲ್ಲ ಬೆಳ್ಸೋಕೆ ಅವಕಾಶ ಮಾಡಿಕೊಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇಡೀ ಸಮುದಾಯನ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಇನ್ನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಹಿಂಗೆ ಹೇಳ್ತೀರಾ? ಸಿದ್ದರಾಮಯ್ಯನವ್ರಿಗೆ ಮನೆ ಇಲ್ಲ ಅಂದ್ರೆ ಬೀದಿಗಳಿಗೆ ಬಂದು ಕುತ್ಕೊಂತಾರೇನ್ರಿ? ಅವ್ರು ಸಿದ್ದರಾಮಯ್ಯನ್ರಿ ಎಲ್ಲರಿಗೂ ಚೆಂಬಿಡಿದ್ಬಿಟ್ಟು ರಾಜಕಾರಣ ಮಾಡ್ತಾ ಇರೋದನ್ನು. ದೇವೇಗೌಡರ ಕುಟುಂಬನ ಹಾಳು ಮಾಡ್ಕೊಂಡು ಹೋದ್ನನ್ನು. ದೇವೇಗೌಡರು ಬೆಳೆಸಿದ್ದು ಅವ್ರನ್ನೇ ಇವತ್ತು ನಮ್ಮನ್ನ ಯಾರು ಬೆಳೆಸಿಲ್ಲ ಅಂತ ಹೇಳ್ತಾರೆ. ಅದನ್ನ ದುಡ್ಡು ಮಾಡಿದ್ರೆ ಯಾರನ್ನ ನಂಬ್ತಾರೆ? ಇಡೀ 8 ಜನ ಎಷ್ಟು ಹಗರಣಗಳು ಮಾಡಿಲ್ರಿ. ಸುಮ್ಮನೆ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ ಸಿದ್ದರಾಮಯ್ಯನವರೇ, ಅದೆಲ್ಲ ತುಂಬ ಸುಳ್ಳು. ಸರ್, BJP ಪಕ್ಷದಲ್ಲಿ ಸುಮಾರು ಹಗರಣಗಳಾಗಿದೆ, ಅವರೇ ಭ್ರಷ್ಟಾಚಾರರು, ಅವ್ರಿಗೆ ಯಾವ ನೈತಿಕತೆ ಇದೆ ರಾಜೀನಾಮೆ ಕೇಳಕ್ಕೆ ಅಂತ ಹೇಳಿದ್ರೆ ನನ್ನೇ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಆಘಾತದಲ್ಲಿದ್ರೆ ಯಾರಿಗೆ ಅಧಿಕಾರ ಇಲ್ಲ, ಪ್ರತಿಯೊಬ್ಬರಿಗಿದೆ. ಈಗ ಅವರು ಕೇಳಿದಾಗ ಏನು ಬೇಡ ಅಂತ ಹೇಳ್ತಾ ಇದೀವಿ ನಾವು. ನಮ್ದೇನೇನ ಅಂತದೇನಿದ್ರೆ ಇದು ಮಾಡ್ರಿ, ನೀವು ಬೇಡ ಅಂತ ಹೇಳ್ತಾರೆ. ನೀವು ಧಮಕಿಗಳು ಹಾಕೋದು ಆಮೇಲೆ ಇದೆಲ್ಲ ನೀವೆಲ್ಲ ಬಿಡ್ಬೇಕ್ರಿ. ಪಕ್ಕ ನಾವು ದಲಿತರೇ, ನಾವು ಇದೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಸಿದ್ದರಾಮಯ್ಯನವರೇ. ನಾವು ಅಂಬೇಡ್ಕರ್ ನಿರ್ಣಯಗಳು ನೀವು ಸುಮ್ಮನೆ ಶೋಗಳು ತೋರಿಸ್ಕೊಂಡು ಅಂಬೇಡ್ಕರ್ ಮುಂದೆ ಇಟ್ಕೊಂಡು ದಲಿತರನ್ನ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ಸಿದ್ದರಾಮಯ್ಯನವರೇ. ಆ ರೀತಿ JDS ಆಗಲಿ BJP ಮಾಡಿ ತೋರಿಸ್ರಿ. ಒಂದೇನಿದ್ರೆ ದಲಿತರಿಗೆ ಯಾರು ಅನ್ಯಾಯ ಮಾಡೋಕ್ಕೆ ಹೋಗಲ್ಲ, ಎಲ್ಲ ಬೇರೆಗೆಲ್ಲ ಪಂಗ್ನಾಮಗಳು ಹಾಕೊಂಡು ಬಂದಿರೋದು ನೀವು. ತಿರ್ತಿಗೋಡ್ ನಾಮಗಳು ಹಾಕೊಂಡು ವೆಂಕಟಸ್ವಾಮಿ ನಾಮಗಳು ನಮ್ಗೆ ಹಾಕೊಡ್ರಿ, ಅಂಬೇಡ್ಕರ್ಗೆ ಹಾಕಕ್ಕೆ ಹೋಗಬೇಡಿ. ಇವತ್ತು ಅಂಬೇಡ್ಕರ್ ಮುಂದೆ ಇಟ್ಕೊಂಡು ಹೋಟ್ಲ್ ಕೇಳ್ಬಿಟ್ಟು ಇದು ಮಾಡಿದ್ರಲ್ಲ, ಎಲ್ಲೇ ನೀವು ಗ್ಯಾರಂಟಿಗಳು ಏನು ಕೊಡ್ತೀರಾ? ದಲಿತರ ಹಣ ತಗೊಂಡು ದಲಿತರಿಗೆ ಹಾಕಕ್ಕೆ ಹೋಗ್ತಾ ಇದ್ದೀರಿ ನೀವು. ಯಾಕೆ ಇದು ಮಾಡ್ತೀರಿ ನೀವು? ತಪ್ಪದು.